ಆ ಕಡೆ ಖರ್ಗೆ ಅವರು, ಈ ಕಡೆ ರಾಹುಲ್ ಅವರು ಈ ರೈತನ ವೇಷವನ್ನು ಹಾಕ್ಕೊಂಡು ಪಿಕಾಸನ್ನ ಹೆಗಲ ಮೇಲೆ ಇಟ್ಕೊಂಡು ಅವ್ರದ್ದೊಂದು ಛದ್ಮವೇಷ ಸ್ಪರ್ಧೆಯನ್ನು ಮಾಡಿದ್ರು. ಮೇಲ್ಗಡೆ ಮಾಡಿಬಿಟ್ರೆ ಆಗ್ಬಿಡುತ್ತಾ? ನಮ್ಮ ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಇಲ್ವಾ? ಇಲ್ಲೇನು ಲೀಡರ್ಗಳಿಲ್ವಾ? ನಾವೆಲ್ಲ ರೊಚ್ಚಿಗೆದ್ದ ರಾಜಾಹುಲಿಗಳು ಅಂದ್ಕೊಂಡು ಇವರು ಬೊಬ್ಬೆ ಹೊಡಿತಾ ಇದ್ದಾರೆ. ಹಾಗೆ ಮನ್ರೇಗಾವನ್ನು ವಾಪಸ್ ತರಲೇಬೇಕು ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ವೇದಿಕೆ ಮೇಲೆ ಟವಲ್ ಅನ್ನ ಕಟ್ಟುವ ಒಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ನಡೆಯಿತು. ಸ್ವತಃ ಸಿದ್ದರಾಮಯ್ಯನವರು ಬರ್ತಾರೆ, ಅದನ್ನ ಸುತ್ತಿ ನೀಟಾಗಿ ಇಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಆ ಟವಲ್ ಅನ್ನ CM ಚೇರಿಗೆ ಹಾಕಕ್ಕೆ ಏನಾದರೂ ತಂದಿದ್ರಾ ಅನ್ನೋ ಅನುಮಾನ ಕೂಡ ಬರ್ತಾ ಇದೆ. ಯಾವಾಗ ಸಿದ್ದರಾಮಯ್ಯನವರು ಈಗ ಮಾತಾಡಲಿದ್ದಾರೆ ಅಂತ ಅಲ್ಲಿ ಆಂಕರ್ ಹೇಳಿದ್ರಲ್ಲ, ಈ ಯೂತ್ ಕಾಂಗ್ರೆಸ್ ಅವರು ಡಿ ಕೆ ಅಂತ ಜೋರಾಗಿ DKಶ ಪರ ಘೋಷಣೆಗಳನ್ನು ಕೂಗಿ ನಮ್ಮ CM ಸಿದ್ದರಾಮಯ್ಯನವರಿಗೆ ಒಂದು ರೀತಿಯ ಮುಜುಗರದ ವಾತಾವರಣವನ್ನು ಕ್ರಿಯೇಟ್ ಮಾಡೋದು ಅಂತಾರಲ್ಲ, ಆ ಥರ ಮಾಡಿಬಿಟ್ರು. ಸಿದ್ದರಾಮಯ್ಯಂಗೆ ಕೋಪ ಬರೆಸ್ಬೇಕಿತ್ತು, ಅವರಾಡುವ ಮಾತುಗಳು ಕೆಲವೊಂದು ಮರೆತು ಹೋಗಬೇಕಿತ್ತು. ಆ ಕೆಲಸವನ್ನು DK ಸೈಲೆಂಟಾಗಿ ಫೀಲ್ಡಿಂಗ್ ಸೆಟ್ ಮಾಡುವ ಮೂಲಕ ಮಾಡಿದ್ರ. ಈ ಡಿ.ಕೆ. ಶಿವಕುಮಾರ್ ಅವರಿಗೆ ಅವರು ಪೇಟವನ್ನು ಕಟ್ಟಿದ್ದ ಅಥವಾ ಪಟ್ಟವನ್ನು ಬಿಟ್ಕೊಟ್ಟಿದ್ದ? ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಹೊಸದಿಗಂತ ಡಿಜಿಟಲ್. ಮೊನ್ನೆ ಒಂದು ಡ್ರಾಮಾದ ಬಗ್ಗೆ ನೋಡಿದ್ವಿ. ಅದು ಡ್ರಾಮಾ ಅಲ್ಲ, ಈ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಂತೀವಲ್ಲ, ಆ ಥರದ್ದೊಂದು ನೋಡಿದ್ವಿ. ಆ ಕಡೆ ಖರ್ಗೆ ಅವರು, ಈ ಕಡೆ ರಾಹುಲ್ ಅವರು ಈ ರೈತನ ವೇಷವನ್ನು ಹಾಕ್ಕೊಂಡು ಪಿಕಾಸನ್ನ ಹೆಗಲ ಮೇಲೆ ಇಟ್ಕೊಂಡು ಕೈ ಬೀಸ್ಕೊಂಡು ಈ ಮನ್ರೇಗಾ ಹೆಸರನ್ನ ತೆಗೆದಿದ್ದಾರೆ ಅಂತ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ರಲ್ಲ, ಅದೇ ವಿಚಾರಕ್ಕೆ ಅವ್ರದ್ದೊಂದು ಛದ್ಮವೇಷ ಸ್ಪರ್ಧೆಯನ್ನು ಮಾಡಿದ್ರು. ಈಗ ಅವರು ಅಲ್ಲಿ ಮೇಲ್ಗಡೆ ಮಾಡಿಬಿಟ್ರೆ ಆಗ್ಬಿಡುತ್ತಾ? ನಮ್ಮ ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಇಲ್ವಾ? ಇಲ್ಲೇನು ಲೀಡರ್ಗಳಿಲ್ವಾ? ಇಲ್ಲೂ 2 ಜೋಡೆತ್ತುಗಳನ್ನು ಬಿಟ್ಟಿಲ್ವಾ? ಹಾಗಾಗಿ ಇಲ್ಲಿ ಕೂಡ ಮಾಡಬೇಕಲ್ಲ. ಆ ಸಲುವಾಗಿ ಈ ವೇದಿಕೆಯ ಮೇಲೆ ಟವಲನ್ನು ಕಟ್ಟುವ ಒಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ನಡೆಯಿತು. ಅಂದರೆ ನಾವು ರೈತಾಪಿ ವರ್ಗದ ಪರ, ನಾವು ಕೂಡ ರೈತರ ಮಕ್ಕಳೇ ಅನ್ನೋ ಥರದಲ್ಲಿ ಒಂದು ಸಂದೇಶವನ್ನು ಜನರಿಗೆ ಕೊಡಬೇಕಲ್ಲ. ಹಾಗಾಗಿ ಈ ಸಿದ್ದರಾಮಯ್ಯನವರಿಗೆ ಸುರ್ಜೇವಾಲಾ ಅವರು ಬಂದು ಟವಲ್ ಸುತ್ತಿದ್ರಂತೆ. ಆದರೆ ಪಕ್ಕದಲ್ಲಿದ್ದರಲ್ಲ ಡಿ.ಕೆ. ಶಿವಕುಮಾರ್ ಅವರು, ಅವ್ರಿಗೆ ಮಾತ್ರ ಟವಲ್ ಸುತ್ಕೊಳ್ಳೋಕ್ಕೆ ಬರಲೇ ಇಲ್ಲ. ಏನು ಗುದ್ದಾಡಿದ್ರು ಕೂಡ ಅದು ಆಗದೇ ಇದ್ದಾಗ ಸ್ವತಃ ಸಿದ್ದರಾಮಯ್ಯನವರು ಬರ್ತಾರೆ, ಅದನ್ನು ಸುತ್ತಿ ನೀಟಾಗಿ ಇಡ್ತಾರೆ. ನನಗೆ ಅನಿಸುತ್ತೆ ಈ ಟೋಪಿ ಹಾಕೋದು ಅಂತಾರಲ್ಲ, ಆ ಥರದಲ್ಲಿ ಏನಾದರೂ ಟವೆಲ್ ಸುತ್ತೋದು ಅಂತ ಗಾದೆ ಚೇಂಜ್ ಆಗಿದೆಯಾ, ಈ ಆಡು ಭಾಷೆಗಳಲ್ಲಿ ಏನಾದರೂ ಬದಲಾವಣೆ ಬಂದಿದೆಯಾ ಅನ್ನೋ ಅನುಮಾನ ಒಂದು ಬಂತು. ನನಗೆ ಇನ್ನೊಂದು ವಿಚಾರ ಬಂತು. ಪಾಪ ಆ ಡಿ.ಕೆ. ಶಿವಕುಮಾರ್ ಅವರು ಆ ಟವಲನ್ನು CM ಚೇರಿಗೆ ಹಾಕಕ್ಕೆ ಏನಾದರೂ ತಂದಿದ್ರಾ ಅನ್ನೋ ಅನುಮಾನ ಕೂಡ ಬರ್ತಾ ಇದೆ. ಪಾಪ, ಯಾಕೆಂದರೆ ಅವರು ಈ CM ಆಗಬೇಕು ಅಂತ ಯಾವಾಗಿಂದ ಕನಸನ್ನು ಕಾಣ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರು ಅದಕ್ಕೆ ಅವಕಾಶವನ್ನೇ ಕೊಡ್ತಾ ಇಲ್ಲ. ಆದರೆ ಇದಕ್ಕೆಲ್ಲ ನಮ್ಮ ಡಿ.ಕೆ. ಶಿವಕುಮಾರ್ ಅವರು, ಕನಕಪುರ ಬಂಡೆ ಅಂತ ಕರೆಸಿಕೊಳ್ಳುವಂತಹ ಡಿ.ಕೆ. ಅವರು ಬಗ್ತಾರಾ? ಅವ್ರ ಹತ್ರ ಪ್ಲ್ಯಾನ್ A ವರ್ಕ್ ಆಗಿಲ್ಲ ಅಂದರೆ ಪ್ಲ್ಯಾನ್ B ಇರುತ್ತೆ. ಆ ಪ್ಲ್ಯಾನ್ B ಏನಿದೆ? ನಿನ್ನೆ ಅದೇ ವೇದಿಕೆ ಮೇಲೆ ಎಕ್ಸಿಕ್ಯೂಟನ್ನು ಮಾಡಿದ್ರು. ಏನು ಅಂತ ಕೇಳ್ತೀರಾ? ಈಗ ಒಂದು ಕ್ರಿಕೆಟ್ ಮ್ಯಾಚು ಅಂದ್ಕೊಳ್ಳಿ. ನಿಮ್ಮ ಹತ್ರ ಒಳ್ಳೆ ಬೌಲರ್ ಇಲ್ಲ, ಆದರೆ ಬ್ಯಾಟ್ಸ್ಮನ್ನು ತುಂಬ ಚೆನ್ನಾಗಿದ್ದಾನೆ, ಔಟ್ ಆಗ್ತಾ ಇಲ್ಲ. ಅಂದರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬೌಲರ್ ಆಗ್ತಾರೆ, ಹಾಗೆ ಸಿದ್ದರಾಮಯ್ಯನವರು ಬ್ಯಾಟರ್ ಆಗ್ತಾರೆ. ಏನು ಮಾಡಿದ್ರು ಔಟ್ ಆಗ್ತಾ ಇಲ್ಲ, ಹೊರಗೆ ಹೋಗಯ್ಯ ಅಂದರೆ ಹೋಗ್ತಾ ಇಲ್ಲ. ಆಗ ಏನು ಮಾಡಬೇಕಾಗುತ್ತೆ? ನೀವು ಒಂದು ಫೀಲ್ಡಿಂಗನ್ನು ಸೆಟ್ ಮಾಡಬೇಕಾಗುತ್ತೆ. ಉದಾಹರಣೆಗೆ ಕೊಡೋದಾದರೆ, ಈಗ ರೋಹಿತ್ ಶರ್ಮಾಗೆ ನೀವು ಶಾರ್ಟ್ ಬಾಲ್ ಹಾಕಿದ್ರೆ ಫುಲ್ ಶಾಟ್ ಹೊಡಿತಾನೆ ಅಣ್ಣ, ಕ್ಲಿಯರ್ ಆಗುತ್ತೆ. ಒಂದು ಚೂರು ಲೆಕ್ಕಾಚಾರ ಹೆಚ್ಚು ಕಮ್ಮಿ ಆದರೆ ಫೀಲ್ಡರ್ ಕೈಗೆ ಹೋಗುತ್ತಾ? ಹಾಗಾಗಿ ಅಲ್ಲೊಬ್ಬ ಫೀಲ್ಡರ್ನ ಹಾಕ್ತಾರೆ. ವಿರಾಟ್ ಕೊಹ್ಲಿದು ಕವರ್ ಡ್ರೈವು ತುಂಬ ಚೆನ್ನಾಗಿದೆ, ಆದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಸ್ಲಿಪ್ಗೆ ಕ್ಯಾಚ್ ಹೋಗುತ್ತಾ? ಹಾಗಾಗಿ ಸ್ಲಿಪ್ಪನ್ನು ನಿಲ್ಲಿಸ್ತಾರೆ. 2 ಸ್ಲಿಪ್ಪನ್ನು ಕೂಡ ನಿಲ್ಲಿಸೋದಿದೆ. ಇದೇ ಥರದಲ್ಲಿ ಬೌಲಿಂಗ್ ಚೆನ್ನಾಗಿಲ್ಲ ಅಂದಾಗ ಫೀಲ್ಡಿಂಗನ್ನು ಒಳ್ಳೆ ಪ್ಲ್ಯಾನ್ ಮಾಡಿ ಸೆಟ್ ಮಾಡಿದ್ರೆ ಏನಾಗುತ್ತೆ? ಈ ಬ್ಯಾಟರ್ ಔಟ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನಿನ್ನೆ ಏನು ಫೀಲ್ಡ್ ಸೆಟ್ ಮಾಡಿದ್ರಂತೆ ಡಿ.ಕೆ. ಶಿವಕುಮಾರ್ ಅವರು? ಏನು ಅಂತ ಕೇಳಿದ್ರೆ, ಅಲ್ಲಿ ಯೂತ್ ಕಾಂಗ್ರೆಸ್ ಅವರು ಬಂದಿದ್ದರು. ಅದು ಸಾರ್ವಜನಿಕ ಸಮಾರಂಭ ಅಲ್ಲ, ಅಥವಾ ಯಾವುದೋ ದೊಡ್ಡ ಸಮಾವೇಶ ಅಲ್ಲ, ಪಕ್ಷದ ಒಳಗಿನ ಒಂದು ಮೀಟಿಂಗ್ ಅಂತ ಹೇಳ್ಬೋದು. ಅಂದರೆ ಈ BB ರಾಮ್ಜಿ ಬಂದಿದೆಯಲ್ಲ, ಅದರ ವಿರುದ್ಧ ಹೋರಾಟಕ್ಕೆಲ್ಲ ಒಂದು ಆಂದೋಲನ ಮಾಡಬೇಕು ಅಂತಲ್ಲ ಕರೆ ಕೊಡಬೇಕಲ್ಲ, ಭಾಷಣಗಳನ್ನು ಮಾಡಬೇಕಲ್ಲ, ಕಾರ್ಯಕರ್ತರ ಉತ್ಸಾಹನೆಲ್ಲ ಡಬಲ್ ಮಾಡಬೇಕಲ್ಲ. ಹಾಗಾಗಿ ನಾಯಕರು ಬಂದಿದ್ದರು. ಅಲ್ಲಿ ಡಿ ಕೆ ಅಂತ ಈ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಜೋರಾಗಿ ಕೂಗೋಕ್ಕೆ ಶುರು ಮಾಡಿದ್ರು.
ಇದೆಲ್ಲ ಯೂತ್ ಕಾಂಗ್ರೆಸ್ನವ್ರು ಸ್ವಲ್ಪ ಸುಮ್ಮನೆ ಇರಿ. ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ, ದಯವಿಟ್ಟು ಇಷ್ಟ ತನಕ ಇದ್ರಲ್ಲ ಹಂಗಿರಿ. ನೀವು ಯಾರು ಕೂಗ್ತಾ ಇದಾರ ನಂಗೆ ಗೊತ್ತು, ಸುಮ್ಮನೆ ಇರಿ. ಎಲ್ಲ ಸ್ವಲ್ಪ ಸೈಲೆಂಟ್ ಆಗಿ ಕೇಳಿ. ಈಗ ಅದು ಎಂಥ ಸಿಚುವೇಶನ್ನಲ್ಲಿ ಅಲ್ಲಿ ವೇದಿಕೆ ಮೇಲೆ ಸಿದ್ದರಾಮಯ್ಯ DK ಒಟ್ಟಿಗೆ ಕೂತಾಗ ಕೂಗಿದಿದ್ರೆ ಯಾವ ಸಮಸ್ಯೆಯೂ ಆಗ್ತಾ ಇರಲಿಲ್ಲ. ಸಿದ್ದರಾಮಯ್ಯನವರಿಗೆ ಕೋಪವೂ ಕೂಡ ಬರ್ತಾ ಇರಲಿಲ್ಲ. ಯಾವಾಗ ಸಿದ್ದರಾಮಯ್ಯನವರೀಗ ಮಾತಾಡಲಿದ್ದಾರೆ ಅಂತ ಅಲ್ಲಿ ಆ್ಯಂಕರ್ ಹೇಳಿದ್ರಲ್ಲ, ಆವಾಗ ಸಿದ್ದರಾಮಯ್ಯನವರು ಅಲ್ಲಿ ಡ್ಯಾಸ್ ಹತ್ರ ಬರ್ತಾ ಇದ್ದಂಗೆ ಈ ಯೂತ್ ಕಾಂಗ್ರೆಸ್ ಅವರು DK ಅಂತ ಜೋರಾಗಿ DKಶ ಪರ ಘೋಷಣೆಗಳನ್ನು ಕೂಗಿ ನಮ್ಮ CM ಸಿದ್ದರಾಮಯ್ಯನವರಿಗೆ ಒಂದು ರೀತಿಯ ಮುಜುಗರದ ವಾತಾವರಣವನ್ನು ಕ್ರಿಯೇಟ್ ಮಾಡೋದು ಅಂತಾರಲ್ಲ, ಆ ಥರ ಮಾಡಿಬಿಟ್ರು. ಸಿದ್ದರಾಮಯ್ಯನವ್ರಿಗೇನು ಸಹನೆ ಅನ್ನೋದಿದೆಯಾ, ತಾಳ್ಮೆ ಅನ್ನೋದಿದೆಯಾ? ಯಾರು ಅದು ಸುಮ್ಮನೆ ಇರಯ್ಯ, ಈ ಥರದಲ್ಲೇ ಅವರು ವ್ಯವಹಾರ ಮಾಡಿದರು. ಅದರ ಜೊತೆಗೆ ಅಲ್ಲಿ ನಿರೂಪಣೆಯ ಭಾರವನ್ನು ಹೊತ್ತಿದ್ನಲ್ಲ ನಿರೂಪಕ, ಆಯಪ್ಪ ಕೂಡ ಹೇಳ್ದ, ಎಲ್ಲರೂ ಬಾಯಿ ಮುಚ್ಕೊಂಡಿರಬೇಕು, ಯಾರ್ಯಾರು DK ಅಂತ ಕೂಗ್ತಿದ್ದೀರಾ ಅಂತ ನಮಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ದ. ಆ ಮಾತನ್ನು ಕೇಳಿದಾಗ ನನಗೆ ಅನಿಸಿದ್ದು, DK ಅವರು ಫೀಲ್ಡಿಂಗ್ ಸೆಟ್ ಮಾಡಿದ್ದು ಯಾರನ್ನ, ಹಾಗಾಗಿ ಯಾರೆಲ್ಲ ಮಾತ್ರ ಕೂಗ್ತಾ ಇದ್ದಾರೆ, ಅವರು ಯಾಕಾಗಿ ಕೂಗ್ತಾ ಇದ್ದಾರೆ ಅನ್ನೋದು ನಮಗೂ ಗೊತ್ತಿದೆ ಅನ್ನೋ ಮೂಲಕ ಅವರಿಗೊಂದು ಮೆಸೇಜು, ಹಾಗೆ DK ಅವರಿಗೊಂದು ಮೆಸೇಜು ಕಾಂಗ್ರೆಸ್ ನಿರೂಪಕ ಕೊಟ್ನ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ. ಇದೆಲ್ಲ ಯೂತ್ ಕಾಂಗ್ರೆಸ್ನವ್ರು ಸ್ವಲ್ಪ ಸುಮ್ಮನೆ ಇರಿ. ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ, ದಯವಿಟ್ಟು ಇಷ್ಟ ತನಕ ಇದ್ರಲ್ಲ ಹಂಗಿರಿ. ನೀವು ಯಾರು ಕೂಗ್ತಾ ಇದಾರ ನಂಗೆ ಗೊತ್ತು, ಸುಮ್ಮನೆ ಇರಿ. ಎಲ್ಲ ಸ್ವಲ್ಪ ಸೈಲೆಂಟ್ ಆಗಿ ಕೇಳಿ. ಈಗ ಸೊ ಅಲ್ಲಿಗೆ ಸಿದ್ದರಾಮಯ್ಯಂಗೆ ಕೋಪ ಬರೆಸ್ಬೇಕಿತ್ತು, ಅವರಾಡುವ ಮಾತುಗಳು ಕೆಲವೊಂದು ಮರೆತು ಹೋಗಬೇಕಿತ್ತು. ಆ ಕೆಲಸವನ್ನು DK ಸೈಲೆಂಟಾಗಿ ಫೀಲ್ಡಿಂಗ್ ಸೆಟ್ ಮಾಡುವ ಮೂಲಕ ಮಾಡಿದ್ರ ಅನ್ನೋ ಅನುಮಾನ ಬರದೇ ಇರುತ್ತಾ? ಬಂದೇ ಬರುತ್ತೆ. ಇನ್ನೂ ಒಂದು ದೊಡ್ಡ ಪ್ರಶ್ನೆ ಇದೆ. ಕರ್ನಾಟಕದಲ್ಲಿ ಈಗ ಮನ್ರೇಗಾ ಎಲ್ಲಿ ಹೋಯಿತು, ಮಹಾತ್ಮ ಗಾಂಧಿ ಹೆಸರನ್ನ ಯಾಕೆ ತೆಗೆದುಬಿಟ್ರಿ, ಈ ರಾಷ್ಟ್ರಪಿತನಿಗೆ ಅವಮಾನ ಮಾಡಿಬಿಟ್ರು ಮೋದಿ, ಈ ಥರದಲ್ಲೆಲ್ಲ ಘೋಷಣೆ ಕೂಕ್ಕೊಂಡು ಬೊಬ್ಬೆ ಹರ್ಕೊಂಡು ಗಂಟ್ಲನ್ನು ಬಿರಿದುಕೊಳ್ತಾ ಇದ್ದಾರಲ್ಲ. ಈ ಕಾಂಗ್ರೆಸ್ಸು ಎಲ್ಲೆಲ್ಲ ಇದೆಯಲ್ಲ, ಸಾಕಷ್ಟು ಅಲ್ಲ, ಅನೇಕನೂ ಅಲ್ಲ, ಹಲವು ರಾಜ್ಯಗಳಲ್ಲಾದರೂ ಹಲವು ಬೇಡ, ಕೆಲವು ರಾಜ್ಯಗಳಲ್ಲಿ ಇದೆಯಾ ಅಂದರೆ ಪಕ್ಕದಲ್ಲಿರೋ ತೆಲಂಗಾಣದಲ್ಲಿದೆ, ಮೇಲ್ಗಡೆ ಒಂದು ರಾಜ್ಯದಲ್ಲಿದೆ. ಅಲ್ಲೆಲ್ಲಿಯೂ ಕೂಡ ಈ ಮನ್ರೇಗಾ ವರ್ಸಸ್ VB ಜಿ ವಿರುದ್ಧ ಯಾವುದೇ ಹೋರಾಟವನ್ನೇ ಕಾಂಗ್ರೆಸ್ ಮಾಡ್ತಾ ಇಲ್ಲ. ಅಷ್ಟೇ ಅಲ್ಲ, ಈ ಕಾಂಗ್ರೆಸ್ಸು ಒಂದು ಇಂಡಿ ಒಕ್ಕೂಟದಲ್ಲಿದೆಯಲ್ಲ, ಆ ಇಂಡಿ ಒಕ್ಕೂಟದಲ್ಲಿ ಸಾಕಷ್ಟು ಬೇರೆ ಬೇರೆ ಪಕ್ಷಗಳು ಬರ್ತವೆ. ಆಮ್ ಆದ್ಮಿ ಇದೆ, TMC ಇದೆ, DMK ಇದೆ, ಸಮಾಜವಾದಿ ಇದೆ, RJD ಇದೆ, ಸಾಕಷ್ಟು ಪಕ್ಷಗಳು ಬರ್ತವೆ. ಆದರೆ ಅವರೆಲ್ಲರೂ ಕೂಡ ರಾಜಕೀಯವಾಗಿ ಮೋದಿಯನ್ನು ವಿರೋಧಿಸೋರೆ. ಮೋದಿಯ ಪ್ರತಿ ನಡೆ ನುಡಿಯನ್ನು ಅವರು ಟೀಕೆ ಮಾಡಿಕೊಂಡೇ ಬರೋರು. ಆದರೆ ಅವರಿಗೆ ಈಗ ಈ ವಿಕಸಿತ ಭಾರತ ಜಿ ಯೋಜನೆಯಲ್ಲಿ ಯಾವುದೇ ಹುಳುಕು ಕಾಣಲಿಲ್ಲ. ಹಾಗಾಗಿ ಅವರು ಯಾರು ಕೂಡ ಬೀದಿಗೆ ಬಂದು ಈ ಯೋಜನೆಯನ್ನು ತೆಗಿಬೇಕು ಅಂತ ಹೇಳ್ತಾನೇ ಇಲ್ಲ. ಲೆಕ್ಕಾಚಾರದಂತೆ ಮನ್ರೇಗಾಕ್ಕಿಂತ VB ಜಿ ಯೋಜನೆ ಇದೆಯಲ್ಲ, ಅದು 100 ಪಾಲು ಚೆನ್ನಾಗಿದೆ. ಅದು ಆ ಎಲ್ಲ ಪಕ್ಷಗಳಿಗೆ, ಪಕ್ಷದ ಲೀಡರ್ಗಳಿಗೆ, ಆ ರಾಜ್ಯದ ಹೆಡ್ಗಳು ಅಂತ ಇರ್ತಾರಲ್ಲ, ಅವರಿಗೆಲ್ಲರಿಗೂ ಅರ್ಥ ಆಗಿದೆ. ಹಾಗಾಗಿ ಯಾರು ಕೂಡ ತುಟುಕ್ ಅಂತ ಇಲ್ಲ. ಆದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ನಾವೆಲ್ಲ ರೊಚ್ಚಿಗೆದ್ದ ರಾಜಾಹುಲಿಗಳು ಅಂದ್ಕೊಂಡು ಇವರು ಬೊಬ್ಬೆ ಹೊಡಿತಾ ಇದ್ದಾರೆ. ಹಾಗೆ ಮನ್ರೇಗಾವನ್ನು ವಾಪಸ್ ತರಲೇಬೇಕು ಅಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹಂಗಂದ್ರಲ್ಲಿ ರೇವಂತ್ ರೆಡ್ಡಿಗೆ ಅದು ಈ ರಾಮ್ಜಿ ಯೋಜನೆ ಅದು ಕನೆಕ್ಟ್ ಆಗಲ್ವಾ? ತೆಲಂಗಾಣಕ್ಕೆ ಯೋಜನೆ ಹೋಗೋದಿಲ್ವಾ? ಅಲ್ಲೇ ಪಕ್ಕದಲ್ಲಿರೋ DMKಗೆ ಸಂಬಂಧನೇ ಇಲ್ವಾ? ಕೇರಳದಲ್ಲಿ ಬೇರೆ ಕಮ್ಯುನಿಸ್ಟ್ಗಳಿದ್ದಾರೆ, ಅವರಿಗೆ ಪ್ರತಿಭಟನೆ ಮಾಡಬೇಕು ಅನಿಸ್ತಾನೆ ಇಲ್ವಾ? ಅಯ್ಯಯ್ಯೋ, ಕರ್ನಾಟಕದಲ್ಲೇ ಯಾಕೆ ಮಾಡಬೇಕು ಅಂದರೆ ಅಲ್ಲಿ ಸಾಕಷ್ಟು ವಿಚಾರಗಳಿದ್ದಾವೆ. ಒಂದು, ರಾಹುಲ್ ಗಾಂಧಿ ಅವರಿಗೆ ಖುಷಿ ಪಡಿಸ್ಬೇಕು, ಯಾಕೆಂದರೆ ಅವರು ಗಾಂಧಿ ಫ್ಯಾಮಿಲಿಯ ಕುಡಿ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಇಲ್ಲೊಂದು ಅದೇನು ಸೀಟು ಎಕ್ಸ್ಚೇಂಜ್ ಆಗುತ್ತೆ. ಈಗ ಡ್ರೈವರ್ ಸೀಟಲ್ಲಿ ನಮ್ಮ ಸಿದ್ದರಾಮಯ್ಯವರು ಕೂತಿದ್ದಾರೆ, ಕಂಡಕ್ಟರ್ ಆಗಿ DK ಶಿವಕುಮಾರ್ ಅವರಿದ್ದಾರೆ. ಅದು ಡಬಲ್ ಡ್ರೈವರ್ ಇರೋ ಬಸ್ಸು ಅಂತ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಈ ಡಿಸ್ಟೆನ್ಸ್ ಮುಗಿದಿದೆ, ಆದ್ರೂ ನಮ್ಮ ಸಿದ್ದರಾಮಯ್ಯನವರು ಬಿಟ್ಕೊಡ್ತಾ ಇಲ್ಲ. ನಾನು ಎಷ್ಟು ದಿವಸ ಕಂಡಕ್ಟರ್ ಆಗಿರಲಿ, ನಾನು ಕೂಡ ಡ್ರೈವರ್ ಆಗ್ತೀನಿ ಅಂತ ಅಲ್ಲಿ DK ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಬಟ್ ಡಿಪೋ ಮ್ಯಾನೇಜರ್ ಒಬ್ಬರು ಇದ್ದಾರಲ್ಲ, ರಾಹುಲ್ ಗಾಂಧಿ ಅವರು ಇದಕ್ಕೆ ಓಕೆ ಹೇಳಬೇಕಲ್ಲ. ಹಾಗಾಗಿ ಹೋರಾಟ ಮಾಡ್ತಾ ಇದ್ದೀವಿ ಸರ್, ಹೋರಾಟ ಜೋರಾಗಿಯೇ ಮಾಡ್ತಾ ಇದ್ದೀವಿ ಸರ್ ಅಂತ DKಗೆ ತೋರಿಸ್ಕೊಡ್ಬೇಕು. ಹಾಗೆ ಸಿದ್ದರಾಮಯ್ಯನವರು ಕೂಡ
ಹೋರಾಟದಲ್ಲಿ ಪಂಚೆ ಹುಟ್ಟಿ ಬಂದು ಕೂತು ಮನ್ರೇಗಾ ವಾಪಸ್ ಬರಲೇಬೇಕು, ವಿಕಸಿತ ಭಾರತ ಜೀರಾಮ್ಜಿ ಯೋಜನೆ ಕೈ ಬಿಡಬೇಕು, ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಮತ್ತೆ ಸೇರಿಸಬೇಕು ಅಂತ ನಾನೂ ಹೋರಾಟ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನೇ ಡ್ರೈವಿಂಗ್ ಮಾಡ್ತೀನಿ ಸರ್ ಅಂತ ಹೇಳೋಕ್ಕೂ ಕೂಡ ಅಲ್ಲಿ ಜಾಗ ಇದೆ. ಈ ಎಲ್ಲವೂ ಕೂಡ ಹೈಕಮಾಂಡ್ಗೊಂದು ಈ ಬೆಣ್ಣೆ ತೋರಿಸೋದು ಅಂತ ಹೇಳ್ತಾರಲ್ಲ, ಅಥವಾ ತುಪ್ಪ ಸವರೋದು ಅಂತಾರಲ್ಲ, ಆ ಕೆಲಸಕ್ಕೋಸ್ಕರ ಇಲ್ಲಿ ಈಗ ಜನರಿಗೆ ಲಾಭ ಜಾಸ್ತಿ ಇದ್ದರೂ ಕೂಡ, ಆ ಯೋಜನೆಯಲ್ಲಿ ಪಾರದರ್ಶಕತೆ ಜಾಸ್ತಿ ಇದ್ದರೂ ಕೂಡ ಕಾಂಗ್ರೆಸ್ ಅದನ್ನು ವಿರೋಧ ಮಾಡ್ತಾ ಇದೆ. ನನಗೆ ತುಂಬ ಸಲ ಅನಿಸೋದು, ಕಾಂಗ್ರೆಸ್ ಏನೆಲ್ಲ ವಿರೋಧ ಮಾಡುತ್ತಲ್ಲ ಅದು ನೇರವಾಗಿ ದೇಶಕ್ಕೆ ಹಾಗೂ ದೇಶವಾಸಿಗಳಿಗೆ ಲಾಭವೇ ಆಗುತ್ತೆ ಅಂತ ಸಾಕಷ್ಟು ಯೋಜನೆಗಳಲ್ಲಿ, ಸಾಕಷ್ಟು ಅವರ ನಡೆಗಳಲ್ಲಿ ಅನಿಸಿದ್ದಿದೆ. ನಿಮಗೇನನ್ಸುತ್ತೆ? ಅಂದಹಾಗೆ ಈ ಡಿ.ಕೆ. ಶಿವಕುಮಾರ್ ಅವರಿಗೆ ಅವರು ಪೇಟವನ್ನು ಕಟ್ಟಿದ್ದ ಅಥವಾ ಪಟ್ಟವನ್ನು ಬಿಟ್ಕೊಟ್ಟಿದ್ದ? ಇದೊಂದು ಯೋಚನೆ ಮಾಡಲೇಬೇಕಲ್ಲ. ಕನ್ನಡಿಗರಾದ ನೀವು ಖಂಡಿತ ಮಾಡಬೇಕು. ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಹೊಸದಿಗಂತ ಡಿಜಿಟಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಮಾಡಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.